ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. 2025 ವರ್ಷದ ಕೊನೆಯ ವಾರದಲ್ಲಿ ನಾವು ಇದ್ದೀವಿ. 2025 ಬಿಗಿನಿಂಗ್ನಲ್ಲಿ ನಾನೊಂದು ವಿಡಿಯೋನ ಮಾಡಿದ್ದೆ. ಬ್ರೋಕರೇಜ್ಗಳು ರೆಕಮೆಂಡ್ ಮಾಡಿದಂಥ 25 ಸ್ಟಾಕ್ಗಳನ್ನು ಕವರ್ ಮಾಡಿದ್ದೆ. ಹಾಗೆ ಆ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ 2025 ಕೊನೆಯಲ್ಲಿ ಇದೇ ಸ್ಟಾಕ್ಗಳನ್ನು ಮತ್ತೆ ನಾವು ರಿವ್ಯೂ ಮಾಡೋಣ. ಬ್ರೋಕರೇಜ್ಗಳು ಏನು ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ, ಆ ಟಾರ್ಗೆಟ್ಸ್ ಅಚೀವ್ ಆಗುತ್ತಾ ಅದನ್ನು ನಾವು ಚೆಕ್ ಮಾಡೋಣ ಅಂತ. ಸೊ ಅದೇ ಪ್ರಕಾರ ಆ ಸ್ಟಾಕ್ಗಳನ್ನೆಲ್ಲ ಈ ವಿಡಿಯೋನಲ್ಲಿ ನಾನು ಕವರ್ ಮಾಡ್ತೀನಿ. ಸೊ ಬ್ರೋಕರೇಜ್ ಟಾರ್ಗೆಟ್ಸ್ ರೀಚ್ ಆಗಿದೆಯಾ ಇಲ್ವಾ ಅದನ್ನು ನಾವು ತಿಳ್ಕೊಬೋದಾಗುತ್ತೆ. ಹಾಗೆ ಬ್ರೋಕರೇಜ್ಗಳೇನು ರೆಕಮೆಂಡೇಶನ್ಸ್ಗಳನ್ನು ಕೊಡ್ತಾರೆ ಅದರ ಬೇಸಿಸ್ ಮೇಲೆ ನಾವು ಮಾರ್ಕೆಟ್ನಲ್ಲಿ ಸ್ಟಾಕ್ಗಳನ್ನು ಬೈ ಮಾಡ್ಕೋಬೋದಾ ಅದು ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ವಿಡಿಯೋ ಲಿಂಕನ್ನು ಕೂಡ ಐ ಬಟನ್ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಆ ವಿಡಿಯೋನ ಕೂಡ ನೋಡ್ಬೋದಾಗುತ್ತೆ. ಅದಾದಮೇಲೆ ಈ ವಿಡಿಯೋನ ನೀವು ಅಬ್ಸರ್ವ್ ಮಾಡಿದಾಗ ಯಾವ ಸ್ಟಾಕ್ಗಳು ಯಾವ ಲೆವೆಲ್ನಲ್ಲಿ ಈಗ ಟ್ರೇಡ್ ಆಗ್ತದೆ, ಎಷ್ಟು ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ ಅದರ ಬಗ್ಗೆ ನಿಮಗೆ ಐಡಿಯಾ ಸಿಗುತ್ತೆ. ಸೊ ಸ್ಟಾಕ್ಗಳನ್ನು ನೋಡೋದಕ್ಕೂ ಮುಂಚೆ ನಿಫ್ಟಿ ಈ ವರ್ಷದಲ್ಲಿ ಯಾವ ರೀತಿಯ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ 2025 ಬಿಗಿನಿಂಗ್ನಲ್ಲಿ ನಿಫ್ಟಿ 24,000 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಮಾರ್ಚ್ನಲ್ಲಿ ನಿಫ್ಟಿ 22,000 ಲೋ ಅನ್ನು ಕೂಡ ಟಚ್ ಮಾಡಿತ್ತು. ಆ ಒಂದು ಲೋವರ್ ಲೆವೆಲ್ಗಳಿಂದ ನಿಫ್ಟಿ ಒಳ್ಳೆ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಓವರ್ ಆಲ್ ಒಂದು ವರ್ಷದ ಅಬ್ಸರ್ವೇಷನ್ ನಾವು ಮಾಡಿದಾಗ 10% ರಿಟರ್ನ್ ನಿಫ್ಟಿಯಿಂದ ಜನರೇಟ್ ಆಗಿದೆ. ಯೂಶಲಿ ಪ್ರತಿ ವರ್ಷ 12% ಅರೌಂಡಲ್ಲಿ ನಿಫ್ಟಿಯಿಂದ ರಿಟರ್ನ್ಸ್ ಬರುತ್ತೆ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಒಂದು ಕ್ಯಾಲ್ಕುಲೇಷನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದೇ ಪ್ರಕಾರ ಆಲ್ಮೋಸ್ಟ್ 10% ರಿಟರ್ನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಆ ಮಾರ್ಚ್ ಏಪ್ರಿಲ್ನ ಲೋನಲ್ಲಿ ನೀವು ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಂಡಿದ್ರೆ ಸೊ ಒಳ್ಳೆ ಒಂದು ಪ್ರಾಫಿಟ್ಸ್ ಕೂಡ ಈಗ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಿರುತ್ತೆ. ಸೊ 25 ಸ್ಟಾಕ್ಗಳನ್ನು ಒಂದೊಂದಾಗಿ ಚೆಕ್ ಮಾಡೋಣ. ಆಗೇನು ಟಾರ್ಗೆಟ್ಸ್ಗಳನ್ನು ಹೇಳಿದ್ದೆ ಆ ಟಾರ್ಗೆಟ್ಸ್ಗಳನ್ನು ಕೂಡ ನಾನು ರೆಫರ್ ಮಾಡ್ತಾ ಹೋಗ್ತೀನಿ. ಸೊ ಅದಾದಮೇಲೆ ನಿಮಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ನಿಫ್ಟಿ 50ಇಂದ ಭಾರತೀಯ ಏರ್ಟೆಲ್ ಸ್ಟಾಕನ್ನು ಬ್ರೋಕರೇಜ್ಗಳು ರೆಕಮೆಂಡ್ ಮಾಡಿದ್ರು. 2025 ಬಿಗಿನಿಂಗ್ನಲ್ಲಿ 1600 ಅರೌಂಡಲ್ಲಿ ಭಾರತೀಯ ಏರ್ಟೆಲ್ ಟ್ರೇಡ್ ಆಗ್ತಿತ್ತು. ಬ್ರೋಕರೇಜ್ಗಳು ಕೊಟ್ಟಂಥ ಟಾರ್ಗೆಟ್ 1880 ರೂಪಾಯಿ ಆಗಿತ್ತು. ಸೊ ಈಗ ಭಾರತೀಯ ಏರ್ಟೆಲ್ 2106 ಲೆವೆಲಲ್ಲಿ ಟ್ರೇಡ್ ಆಗ್ತದೆ. ಅಂದರೆ ಬ್ರೋಕರೇಜ್ಗಳೇನು ಒಂದು ವರ್ಷದ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ರು ಆ ಒಂದು ಟಾರ್ಗೆಟ್ ಭಾರತೀಯ ಏರ್ಟೆಲ್ನಲ್ಲಿ ಆಲ್ರೆಡಿ ಅಚೀವ್ ಆಗಿದೆ. ಆ ಒಂದು ಲೆವೆಲ್ನಿಂದ ಇನ್ನೂ ಹೈಯರ್ ಸೈಡ್ನಲ್ಲಿ ಭಾರತೀಯ ಏರ್ಟೆಲ್ ಟ್ರೇಡ್ ಆಗ್ತದೆ. ಇದಕ್ಕೆ ರೀಸನ್ ಒಂದು ಸ್ಟ್ರಾಂಗ್ ARPU ಗ್ರೋತ್ ಆಗಿರುತ್ತೆ. ಸೊ ಭಾರತೀಯ ಏರ್ಟೆಲ್ ಆ ಒಂದು ಟಾರ್ಗೆಟನ್ನು ಅಚೀವ್ ಮಾಡಿದೆ. ಸೊ ಎರಡನೇದಾಗಿ ಬ್ರೋಕರೇಜ್ ರೆಕಮೆಂಡೇಶನ್ ಇದ್ದಿದ್ದು ಫಾರ್ಮಾ ಸೆಕ್ಟರ್ನ ಕಂಪನಿ ಸಿಪ್ಲಾ. ಇದು ಕೂಡ ನಿಫ್ಟಿ 50ಯ ಸ್ಟಾಕ್ ಆಗಿರುತ್ತೆ. ಸೊ ಸಿಪ್ಲಾ 1543 ಅರೌಂಡಲ್ಲಿ 2025 ಜನವರಿನಲ್ಲಿ ಟ್ರೇಡ್ ಆಗ್ತಿತ್ತು. ಆ ಲೆವೆಲ್ನಿಂದ ಸ್ಟಾಕ್ 1735 ಲೆವೆಲ್ಗೆ ಹೋಗುತ್ತೆ ಅಂತ ಬ್ರೋಕರೇಜ್ಗಳು ಈ ಸ್ಟಾಕನ್ನು ರೆಕಮೆಂಡ್ ಮಾಡಿದರು. 17% ಗೇನ್ಸ್ ಸಿಗ್ಬೋದು ಅನ್ನುವಂಥ ಒಂದು ಟಾರ್ಗೆಟ್ಸ್ ಇತ್ತು. ಈಗ ಸಿಪ್ಲಾ 1504 ಲೆವೆಲಲ್ಲಿ ಟ್ರೇಡ್ ಆಗ್ತದೆ. ಅಂದರೆ ಯಾವುದೇ ರೀತಿಯ ಒಂದು ರಿಟರ್ನ್ಸ್ ಈ ಕಂಪನಿಯಿಂದ ನೋಡೋದಕ್ಕೆ ಸಿಗ್ತಿಲ್ಲ. ಸೊ 2025 ಬ್ರೋಕರೇಜ್ ರೆಕಮೆಂಡೇಶನ್ ಬೇಸಿಸ್ ಮೇಲೆ ನೀವು ಶೇರ್ಸ್ಗಳನ್ನು ಪರ್ಚೇಸ್ ಮಾಡಿ ಇನ್ನೂ ಕೂಡ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ನಿಮಗೆ ಯಾವುದೇ ರೀತಿಯ ಒಂದು ರಿಟರ್ನ್ ಸಿಪ್ಲಾನಿಂದ ಸಿಕ್ಕಿರೋದಿಲ್ಲ. ಅದೇ ನೀವು ಈ ಶೇರ್ಸ್ಗಳನ್ನೇನಾದರೂ 1673 ಹೈಯನ್ನು ಸಿಪ್ಲಾ ಏನು ಟಚ್ ಮಾಡಿತ್ತು ಆ ಲೆವೆಲ್ನಲ್ಲಿ ಸೆಲ್ ಮಾಡಿದಿದ್ರೆ ಅಲ್ಲಿ ನಿಮಗೆ ಸ್ವಲ್ಪ ಪ್ರಾಫಿಟ್ಸ್ ಸಿಕ್ಕಿರೋದು. ಬಟ್ ನಾವು ಓವರ್ ಆಲ್ ಪರ್ಫಾರ್ಮೆನ್ಸನ್ನು ಅಬ್ಸರ್ವ್ ಮಾಡಿದಾಗ ಬ್ರೋಕರೇಜ್ ಟಾರ್ಗೆಟ್ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿಲ್ಲ. ಹಾಗೆ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಕೂಡ ನಾನು ನಿಮಗೆ ಹೇಳ್ತಾ ಇರ್ತೀನಿ ಕರೆಕ್ಟ್ ಲೆವೆಲ್ಗಳಲ್ಲಿ ಪ್ರಾಫಿಟ್ಸನ್ನು ತಗೊಳ್ಳೋದು ಕೂಡ ಒಳ್ಳೆಯ ಒಂದು ಆಯ್ಕೆ ಆಗುತ್ತೆ ಅಂತ. ಸೊ ಸಾಕಷ್ಟು ಜನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರ್ತೀರಾ. ಬಟ್ ಸ್ವಲ್ಪ ಮಟ್ಟಿಗೆ ಲೋವರ್ ಲೆವೆಲ್ಗಳಲ್ಲಿ ನೀವೇನು ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೋತೀರಾ ಅದನ್ನು ಹೈಯರ್ ಲೆವೆಲ್ಗಳಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಾಗ ನಿಮಗೆ ಒಳ್ಳೆಯ ಒಂದು ರಿಟರ್ನ್ಸ್ ಶಾರ್ಟ್ ಟರ್ಮ್ನಲ್ಲಿ ಕೂಡ ಸಿಗ್ತಾ ಹೋಗುತ್ತೆ. ಸೊ ಬ್ರೋಕರೇಜ್ಗಳು ರೆಕಮೆಂಡ್ ಮಾಡಿದಂಥ ಮೂರನೇ ಕಂಪನಿ ನಿಫ್ಟಿ 50ಯ ಬ್ಯಾಂಕಿಂಗ್ ಸೆಕ್ಟರ್ನ ಕಂಪನಿ ಆಕ್ಸಿಸ್ ಬ್ಯಾಂಕ್ ಆಗಿರುತ್ತೆ. 1070 ಅರೌಂಡಲ್ಲಿ ಆಕ್ಸಿಸ್ ಬ್ಯಾಂಕ್ 2025 ಬಿಗಿನಿಂಗ್ನಲ್ಲಿ ಟ್ರೇಡ್ ಆಗ್ತಿತ್ತು. ಬ್ರೋಕರೇಜ್ಗಳು ಕೊಟ್ಟಂಥ ಟಾರ್ಗೆಟ್ 1425 ರೂಪಾಯಿ ಆಗಿತ್ತು. ಸೊ 22% ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಬ್ರೋಕರೇಜ್ಗಳು ಪ್ರೆಡಿಕ್ಟ್ ಮಾಡಿದ್ರು. ಆಕ್ಸಿಸ್ ಬ್ಯಾಂಕ್ ಈಗ 1229 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಹಾಗೆ 1300 ಹೈಯನ್ನು ಕೂಡ ಆಕ್ಸಿಸ್ ಬ್ಯಾಂಕ್ ಟಚ್ ಮಾಡಿತ್ತು. ಬಟ್ ಬ್ರೋಕರೇಜ್ಗಳ ಟಾರ್ಗೆಟ್ಸ್ ಏನು 1425 ಇತ್ತು ಆ ಒಂದು ಲೆವೆಲನ್ನು ಆಕ್ಸಿಸ್ ಬ್ಯಾಂಕ್ ಟಚ್ ಮಾಡಿಲ್ಲ. ಬಟ್ ಸ್ಟಿಲ್ 15-16% ರಿಟರ್ನ್ಸನ್ನು ಆಕ್ಸಿಸ್ ಬ್ಯಾಂಕ್ ಲೋವರ್ ಲೆವೆಲ್ಗಳಿಂದ ಜನರೇಟ್ ಮಾಡಿ ಕೊಟ್ಟಿದೆ. ಸೊ ಸ್ವಲ್ಪ ಮಟ್ಟಿಗೆ ರಿಟರ್ನ್ಸ್ ಖಂಡಿತವಾಗ್ಲೂ ಇನ್ವೆಸ್ಟರ್ಸ್ಗಳಿಗೆ ಸಿಕ್ಕಿರುತ್ತೆ. ಹಾಗೆ ನಾಲ್ಕನೇ ಕಂಪನಿ ಹೀರೋ ಮೋಟೋಕಾರ್ಪ್ ಆಗಿರುತ್ತೆ. ಹೀರೋ ಮೋಟೋಕಾರ್ಪ್ನಲ್ಲಿ ಬ್ರೋಕರೇಜ್ ಟಾರ್ಗೆಟ್ 5717 ಆಗಿತ್ತು. 4150 ಅರೌಂಡಲ್ಲಿ ಹೀರೋ ಮೋಟೋಕಾರ್ಪ್ 2025 ಬಿಗಿನಿಂಗ್ನಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ ಈಗ ಹೀರೋ ಮೋಟೋಕಾರ್ಪ್ 5645 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. 6200 ಹೈಯನ್ನು ಕೂಡ ಹೀರೋ ಮೋಟೋಕಾರ್ಪ್ ಟಚ್ ಮಾಡಿತ್ತು. ಸೊ ಬ್ರೋಕರೇಜ್ಗಳ ಟಾರ್ಗೆಟ್ ಏನಿತ್ತು ಸೊ ಆ ಒಂದು ಲೆವೆಲ್ನಿಂದ ಹೈಯರ್ ಟಾರ್ಗೆಟ್ಸನ್ನು ಹೀರೋ ಮೋಟೋಕಾರ್ಪ್ ರೀಚ್ ಮಾಡಿತ್ತು. ಸೊ ಈ ಒಂದು ಟಾರ್ಗೆಟ್ ಮೀಟ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಐದನೇ ಸ್ಟಾಕ್ ಕೂಡ ಆಟೋ ಸೆಕ್ಟರ್ನ ಕಂಪನಿ ಮಾರುತಿ ಸುಜುಕಿ ಆಗಿತ್ತು.
11,000 ಅರೌಂಡಲ್ಲಿ ಮಾರುತಿ ಸುಜುಕಿ 2025 ಬಿಗಿನಿಂಗ್ನಲ್ಲಿ ಟ್ರೇಡ್ ಆಗ್ತಿತ್ತು. ಸಾಕಷ್ಟು ಬ್ರೋಕರೇಜ್ಗಳು 15,000ವರೆಗೂ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ರು. ಆವರೇಜ್ ಟಾರ್ಗೆಟ್ಸ್ 13,300 ಆಗಿತ್ತು. ಸೊ 23% ಗೇನ್ ಸಿಗುತ್ತೆ ಅಂತ ಬ್ರೋಕರೇಜ್ಗಳು ಈ ಸ್ಟಾಕನ್ನು ರೆಕಮೆಂಡ್ ಮಾಡಿದ್ರು. ಮಾರುತಿ ಸುಜುಕಿ ಈಗ 16,600 ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ಸೊ ಒಂದು ವರ್ಷದಲ್ಲಿ 51% ರಿಟರ್ನ್ಸನ್ನು ಮಾರುತಿ ಸುಜುಕಿ ಜನರೇಟ್ ಮಾಡಿ ಕೊಟ್ಟಿದೆ. ಇದಕ್ಕೆ ರೀಸನ್ ಕಂಪನಿ ಒಂದು ಸ್ಟ್ರಾಂಗ್ ಸೇಲ್ಸ್ ಆಗಿರುತ್ತೆ. ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ನ ಫ್ಯೂಚರ್ ಗ್ರೋತ್ ಕೂಡ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಮಾರುತಿ ಸುಜುಕಿ ಸ್ಟ್ರಾಂಗ್ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ 6ನೇ ಕಂಪನಿ ಕೂಡ ನಿಫ್ಟಿ 50ಯ LNT ಆಗಿತ್ತು. LNT 4,270 ಲೆವೆಲ್ಸನ್ನು ರೀಚ್ ಮಾಡ್ಬೋದು ಅನ್ನೋದು ಬ್ರೋಕರೇಜ್ಗಳ ಟಾರ್ಗೆಟ್ ಆಗಿತ್ತು. ಸೊ 17% ರಿಟರ್ನ್ಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಬ್ರೋಕರೇಜ್ಗಳು ರೆಕಮೆಂಡ್ ಮಾಡಿದ್ರು. LNT ಜನವರಿ ಬಿಗಿನಿಂಗ್ನಲ್ಲಿ 3,700 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಸೊ LNT ಈಗ 4,051 ಲೆವೆಲಲ್ಲಿ ಟ್ರೇಡ್ ಆಗ್ತದೆ. 4,140 ಹೈಯನ್ನು ಕೂಡ LNT ಟಚ್ ಮಾಡಿತ್ತು. ಸೊ ಆಲ್ಮೋಸ್ಟ್ 12-13% ರಿಟರ್ನ್ಸ್ ಜನರೇಟ್ ಮಾಡಿ ಕೊಟ್ಟಿದೆ. ಬಟ್ ಬ್ರೋಕರೇಜ್ ಟಾರ್ಗೆಟ್ಸ್ ರೀಚ್ ಆಗಿಲ್ಲ. ಹಾಗೆ ಈಗ ನಿಫ್ಟಿ 50ಯ ಪಾರ್ಟ್ ಆಗಿರುವಂಥ ಎಟರ್ನಲ್ ಆಗ ಝೊಮ್ಯಾಟೊ ಆಗಿ ಟ್ರೇಡ್ ಆಗ್ತಿತ್ತು. 275 ಅರೌಂಡಲ್ಲಿ ಝೊಮ್ಯಾಟೊ ಟ್ರೇಡ್ ಆಗ್ತಿತ್ತು. ಸೊ ಆ ಲೆವೆಲ್ನಿಂದ 325 ಹೈ ನಮಗೆ ನೋಡೋದಕ್ಕೆ ಸಿಗ್ಬೋದು ಅಂತ ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡಿದ್ರು. ಸೊ 19% ರಿಟರ್ನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿತ್ತು. ಸೊ ಝೊಮ್ಯಾಟೊ 370 ಹೈಯನ್ನು ಟಚ್ ಮಾಡಿತ್ತು. ಸೊ ಬ್ರೋಕರೇಜ್ ಟಾರ್ಗೆಟ್ಸನ್ನು ರೀಚ್ ಮಾಡಿ ಅದಕ್ಕಿಂತ ಒಂದು ಹೈಯರ್ ಲೆವೆಲಲ್ಲಿ ಝೊಮ್ಯಾಟೊ ಟ್ರೇಡ್ ಆಗ್ತಿತ್ತು. ಬಟ್ ಆ ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಅದೇ ರೀಸನ್ನಿಂದ ಹೈಯರ್ ಲೆವೆಲ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ಸನ್ನು ತಗೊಳ್ತಾ ಹೋದರೆ ನಮಗೆ ಲೋವರ್ ಲೆವೆಲ್ಗಳಲ್ಲಿ ಅಕ್ಯುಮುಲೇಟ್ ಮಾಡಿದಂಥ ಸ್ಟಾಕ್ಗಳಿಂದ ಒಳ್ಳೆಯ ಒಂದು ಪ್ರಾಫಿಟ್ಸ್ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಹ್ಯಾವೆಲ್ಸ್ ಇಂಡಿಯಾ 1,700 ಅರೌಂಡಲ್ಲಿ ಜನವರಿ ಬಿಗಿನಿಂಗ್ನಲ್ಲಿ ಟ್ರೇಡ್ ಆಗ್ತಿತ್ತು. 2,000 ಟಾರ್ಗೆಟ್ ಪ್ರೈಸ್ ಬ್ರೋಕರೇಜ್ಗಳ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಹ್ಯಾವೆಲ್ಸ್ ಇಂಡಿಯಾ ಅಷ್ಟೊಳ್ಳೆ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿಲ್ಲ. ಈ ವರ್ಷದಲ್ಲಿ 15% ನೆಗೆಟಿವ್ ಸೈಡ್ ಹ್ಯಾವೆಲ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಎಕ್ಸ್ಪೆಕ್ಟೇಷನ್ ರೀಚ್ ಆಗದೆ ಇರೋದು ಕಾಣಿಸ್ತಿದೆ. ಹಾಗೆ ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಈ ಒಂದು ಕಂಪನಿಯನ್ನು ಕೂಡ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ರೆಕಮೆಂಡ್ ಮಾಡಿದ್ರು. ಈ ಕಂಪನಿ 122 ಪ್ರೈಸ್ನಲ್ಲಿ ಜನವರಿಯಲ್ಲಿ ಟ್ರೇಡ್ ಆಗ್ತಿತ್ತು. 200 ರೂಪಾಯಿಯ ಟಾರ್ಗೆಟ್ ಬ್ರೋಕರೇಜ್ಗಳ ಕಡೆಯಿಂದ ಬಂದಿತ್ತು. ಬಟ್ ಜಿ ಎಂಟರ್ಟೈನ್ಮೆಂಟ್ ಈಗ 90 ಲೆವೆಲಲ್ಲಿ ಟ್ರೇಡ್ ಆಗ್ತದೆ. ಸೊ ಮಧ್ಯದಲ್ಲಿ 145-146 ಲೆವೆಲ್ಗೆ ಈ ಒಂದು ಸ್ಟಾಕ್ ಹೋಗಿತ್ತು. ಬಟ್ ಅಲ್ಲಿಂದ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ. ಸೊ ಈ ಒಂದು ಸ್ಟಾಕ್ ಕೂಡ ಬ್ರೋಕರೇಜ್ ರೆಕಮೆಂಡೇಶನ್ ಇತ್ತು, ಆ ಒಂದು ಟಾರ್ಗೆಟ್ಸನ್ನು ರೀಚ್ ಮಾಡಿಲ್ಲ. ಹೆಲ್ತ್ ಕೇರ್ ಸೆಗ್ಮೆಂಟ್ನ ಕಂಪನಿ ಮೆಟ್ರೋಪೊಲಿಸ್ ಹೆಲ್ತ್ ಕೇರನ್ನು ಕೂಡ ಬ್ರೋಕರೇಜ್ಗಳು ಕವರ್ ಮಾಡಿದ್ರು. 2,000 ಅರೌಂಡಲ್ಲಿ ಮೆಟ್ರೋಪೊಲಿಸ್ ಆಗ ಟ್ರೇಡ್ ಆಗ್ತಿತ್ತು. 2,500 ಟಾರ್ಗೆಟ್ ಪ್ರೈಸ್ ಇತ್ತು. ಹಾಗೆ ಮೆಟ್ರೋಪೊಲಿಸ್ 2,200 ಲೆವೆಲ್ಸನ್ನು ಟಚ್ ಮಾಡಿತ್ತು. ಬಟ್ ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಸ್ಟಾಕ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಮಾಡಿದಾಗ 7% ನೆಗೆಟಿವ್ ರಿಟರ್ನ್ಸನ್ನೇ ಜನರೇಟ್ ಮಾಡಿ ಕೊಟ್ಟಿದೆ. ಇಲ್ಲೂ ಕೂಡ ಬ್ರೋಕರೇಜ್ ಟಾರ್ಗೆಟ್ಸ್ ಅಚೀವ್ ಆಗ್ತಿರೋದು ಕಾಣಿಸ್ತಿಲ್ಲ. ಹಾಗೆ ಬ್ರೋಕರೇಜ್ಗಳು PSU ಸೆಕ್ಟರ್ನ ಕಂಪನಿ BHEL ಅನ್ನು ಕೂಡ ರೆಕಮೆಂಡ್ ಮಾಡಿದ್ರು. BHEL ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಹೊಂದಿರುವಂಥ ಕಂಪನಿ ಕೂಡ ಆಗಿತ್ತು. 230 ಅರೌಂಡಲ್ಲಿ BHEL ಟ್ರೇಡ್ ಆಗ್ತಿತ್ತು. ಸೊ 49% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ 371 ಟಾರ್ಗೆಟ್ ಪ್ರೈಸ್ಗಳನ್ನು ಬ್ರೋಕರೇಜ್ ಕೊಟ್ಟಿದ್ರು. ಸೊ BHEL ಆ ಒಂದು ಲೆವೆಲ್ಸನ್ನು ರೀಚ್ ಮಾಡದಿದ್ರು ಕೂಡ 300 ಲೆವೆಲ್ಸನ್ನು ಟಚ್ ಮಾಡಿತ್ತು. ಸೊ ಈ ಒಂದು ಸ್ಟಾಕ್ 20%ನ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಬ್ರೋಕರೇಜ್ ಟಾರ್ಗೆಟ್ಸ್ ಅಚೀವ್ ಆಗಿಲ್ಲ ಅಂದರೂ ಕೂಡ ಒಳ್ಳೆಯ ಒಂದು ಪಾಸಿಟಿವ್ ರಿಟರ್ನ್ಸ್ ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ IT ಸೆಕ್ಟರ್ನಿಂದ KPIT ಟೆಕ್ನಾಲಜೀಸನ್ನು ಬ್ರೋಕರೇಜ್ಗಳು ರೆಕಮೆಂಡ್ ಮಾಡಿದ್ರು. 1,500 ಅರೌಂಡಲ್ಲಿ KPIT ಟೆಕ್ನಾಲಜೀಸ್ ಟ್ರೇಡ್ ಆಗ್ತಿತ್ತು. ಸೊ 2,000 ಟಾರ್ಗೆಟ್ ಬ್ರೋಕರೇಜ್ಗಳ ಕಡೆಯಿಂದ ಬಂದಿತ್ತು. ಬಟ್ KPIT ಟೆಕ್ನಾಲಜೀಸ್ ಆ ಒಂದು ಲೆವೆಲ್ಸನ್ನು ರೀಚ್ ಮಾಡಿಲ್ಲ. ಸೊ 19% ನೆಗೆಟಿವ್ ರಿಟರ್ನ್ಸ್ KPITಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಸ್ಟಾಕ್ ಕೂಡ ಎಸ್ಟಿಮೇಷನ್ಸ್ಗಳನ್ನ ರೀಚ್ ಮಾಡೋದ್ರಲ್ಲಿ ಫೇಲ್ ಆಗಿದೆ. ಹಾಗೆ AMC ಸೆಗ್ಮೆಂಟ್ನಿಂದ ನಿಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಬ್ರೋಕರೇಜ್ಗಳು ರೆಕಮೆಂಡ್ ಮಾಡಿದ್ರು. ಹೆಚ್ಚಿನ ಒಂದು ಅಪ್ಸೈಡ್ನ ಪಾಸಿಬಿಲಿಟಿ ಇರಲಿಲ್ಲ. ಕೇವಲ 9% ಗೇನ್ಸ್ ಸಿಗ್ಬೋದು ಅಂತ ಪ್ರೆಡಿಕ್ಟ್ ಮಾಡಿದ್ರು. ಬಟ್ ನಿಪಾನ್ ಲೈಫ್ 870 ಲೆವೆಲ್ನಲ್ಲಿ ಈಗ ಟ್ರೇಡ್ ಆಗ್ತದೆ. ಸೊ ಬ್ರೋಕರೇಜ್ ಅಂಡ್ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ರು. ಅದಕ್ಕಿಂತ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನಿಪಾನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಕಡೆಯಿಂದ ಬಂದಿದೆ. ಈ ಸ್ಟಾಕ್ 20% ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ ಅಹಲುವಾಲಿಯಾ ಕಾಂಟ್ರಾಕ್ಟ್ಸ್ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಈ ಕಂಪನಿ 1,000 ರೂಪಾಯಿ ಅರೌಂಡಲ್ಲಿ ಜನವರಿ 2025ರಲ್ಲಿ ಟ್ರೇಡ್ ಆಗ್ತಿತ್ತು. ಬ್ರೋಕರೇಜ್ಗಳು 1,300 ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ರು. 23% ಅರೌಂಡಲ್ಲಿ ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿತ್ತು. ಈ ಒಂದು ಸ್ಟಾಕ್ ಅಷ್ಟು ಸ್ಟ್ರಾಂಗ್ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿಲ್ಲ. ಒಂದು ಫ್ಲಾಟ್ ರಿಟರ್ನ್ಸ್ ಈ ಕಂಪನಿಯಿಂದ ಜನರೇಟ್ ಆಗಿದೆ. 1,200 ಅರೌಂಡಲ್ಲಿ ಸ್ಟಾಕ್ ಟ್ರೇಡ್ ಆಗಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಬಂದಿದೆ.
ಹಾಗೆ ಗ್ರೀನ್ ಎನರ್ಜಿ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂಥ ಕಂಪನಿ SJVN ಅನ್ನು ಕೂಡ ಬ್ರೋಕರೇಜ್ಗಳು ರೆಕಮೆಂಡ್ ಮಾಡಿದ್ರು. 135ರ ಟಾರ್ಗೆಟ್ ನೋಡೋದಕ್ಕೆ ಸಿಗ್ಬೋದು ಅನ್ನುವಂಥ ಒಂದು ಸಜೆಷನ್ ಬ್ರೋಕರೇಜ್ಗಳ ಕಡೆಯಿಂದ ಬಂದಿತ್ತು. ಸೊ 110ರ ಲೆವೆಲಲ್ಲಿ SJVN ಜನವರಿಯಲ್ಲಿ ಟ್ರೇಡ್ ಆಗ್ತಿತ್ತು. ಈಗ 74ರ ಅರೌಂಡಲ್ಲಿ SJVN ಟ್ರೇಡ್ ಆಗ್ತದೆ. ಈ ಒಂದು ಕಂಪನಿ 33% ನೆಗೆಟಿವ್ ರಿಟರ್ನ್ಸ್ಗಳನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಸೊ ಬ್ರೋಕರೇಜ್ ಟಾರ್ಗೆಟ್ಸ್ ಇಲ್ಲೂ ಕೂಡ ಅಚೀವ್ ಆಗಿಲ್ಲ. ಸೊ DLF ರಿಯಾಲಿಟಿ ಸೆಗ್ಮೆಂಟ್ನ ಕಂಪನಿ 824ರ ಅರೌಂಡಲ್ಲಿ ಜನವರಿಯಲ್ಲಿ ಟ್ರೇಡ್ ಆಗ್ತಿತ್ತು. ಬ್ರೋಕರೇಜ್ಗಳ ಟಾರ್ಗೆಟ್ ಇದ್ದಿದ್ದು 1050ರ ಲೆವೆಲ್ಗೆ ರೀಚ್ ಆಗುತ್ತೆ. 25% ರಿಟರ್ನ್ DLFನ ಕಡೆಯಿಂದ ಸಿಗುತ್ತೆ ಅಂತ. ಸೊ DLF 695ರ ಲೆವೆಲಲ್ಲಿ ಟ್ರೇಡ್ ಆಗ್ತದೆ. 900 ರೂಪಾಯಿಯ ಹೈ ಈ ಒಂದು ಕಂಪನಿ ಟಚ್ ಮಾಡಿತ್ತು, ಬಟ್ ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಇದು ಕೂಡ ಅಷ್ಟೇ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಟಾರ್ಗೆಟ್ಸ್ಗಳನ್ನು ಅಚೀವ್ ಮಾಡೋದ್ರಲ್ಲಿ ಫೇಲ್ ಆಗಿದೆ. ಹಾಗೆ KNR ಕನ್ಸ್ಟ್ರಕ್ಷನ್ ಇನ್ನೊಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕಂಪನಿ ಆಗಿದ್ದು 390ರ ಟಾರ್ಗೆಟ್ ಪ್ರೈಸ್ಗಳನ್ನು ಬ್ರೋಕರೇಜ್ಗಳು ಕೊಟ್ಟಿದ್ರು. ಸೊ ಈ ಒಂದು ಸ್ಟಾಕ್ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡೋದ್ರಲ್ಲಿ ಫೇಲ್ ಆಗಿದೆ. ಸೊ 47% ನೆಗೆಟಿವ್ ರಿಟರ್ನ್ KNR ಕನ್ಸ್ಟ್ರಕ್ಷನ್ ಕಡೆಯಿಂದ ಕಾಣಿಸ್ತಿದೆ. ಸೊ ವೆಲ್ತ್ ಡೆಸ್ಟ್ರಾಯರ್ಸ್ ಅಂತ ಕರಿಬಹುದಾಗುತ್ತೆ. ಸೊ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ರೀಸೆಂಟ್ ಟೈಮಲ್ಲಿ ಕೂಡ ಬಂದಿದೆ. ಸೊ ಸಾಕಷ್ಟು ಸ್ಟಾಕ್ಗಳು ನೆಗೆಟಿವ್ ರಿಟರ್ನ್ಸ್ ಅನ್ನೇ ಜನರೇಟ್ ಮಾಡಿ ಕೊಟ್ಟಿದೆ. ಸಂವರ್ಧನ್ ಮದರ್ಸನ್ ಆಟೋ ಪಾರ್ಟ್ ಡಿಸ್ಟ್ರಿಬ್ಯೂಟರ್ ಕಂಪನಿ ಈ ಒಂದು ಸ್ಟಾಕ್ ಅನ್ನು ಕೂಡ ಬ್ರೋಕರೇಜ್ಗಳು ಕವರ್ ಮಾಡಿದ್ರು. 154ರ ಅರೌಂಡಲ್ಲಿ ಈ ಒಂದು ಸ್ಟಾಕ್ ಟ್ರೇಡ್ ಆಗ್ತಿತ್ತು. ಸೊ ಆ ಒಂದು ಲೆವೆಲ್ನಿಂದ ಇನ್ನಷ್ಟು ಅಪ್ಸೈಡ್ನ ಪಾಸಿಬಿಲಿಟೀಸ್ ಇರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿತ್ತು. ಸೊ ಸಂವರ್ಧನ್ ಮದರ್ಸನ್ ಈಗ 119ರ ಲೆವೆಲಲ್ಲಿ ಟ್ರೇಡ್ ಆಗ್ತದೆ, ಬಟ್ ಸ್ಟಿಲ್ 15% ರಿಟರ್ನ್ಸನ್ನು ಈ ಒಂದು ಸ್ಟಾಕ್ ಜನರೇಟ್ ಮಾಡಿ ಕೊಟ್ಟಿದೆ. ಹೇಗಪ್ಪ ಇದು 154ರ ಅರೌಂಡಲ್ಲಿ ಟ್ರೇಡ್ ಆಗ್ತಿದ್ದಂಥ ಸ್ಟಾಕ್ 119ರ ಲೆವೆಲಲ್ಲಿ ಟ್ರೇಡ್ ಆಗ್ತಿದ್ರು ಕೂಡ ಯಾವ ರೀತಿಯಲ್ಲಿ 14% ರಿಟರ್ನ್ ಸಿಕ್ಕಿದೆ ಅಂತ ನೀವು ಅನ್ಕೋತಿದ್ರೆ, ಈ ಒಂದು ಕಂಪನಿಯಲ್ಲಿ ಬೋನಸ್ ಇಶ್ಯೂ ಆಗಿತ್ತು. ಸೊ ಕಂಪನಿ 2 ಶೇರ್ಗಳನ್ನು ಹೋಲ್ಡ್ ಮಾಡ್ತಿರೋರಿಗೆ ಒಂದು ಅಡಿಷನಲ್ ಶೇರನ್ನು ಬೋನಸ್ನ ಮೂಲಕ ಕೊಟ್ಟಿದ್ರು. ಆದ್ದರಿಂದ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಬಂದಿತ್ತು. ಆ ರೀಸನ್ನಿಂದ ನಮಗೆ ಒಳ್ಳೆ ಒಂದು ರಿಟರ್ನ್ಸ್ ಇದ್ರೂ ಕೂಡ ಪ್ರೈಸ್ ಕಡಿಮೆ ಕಾಣಿಸ್ತಿದೆ. ಸೊ ಸಿಮೆಂಟ್ ಸೆಕ್ಟರಿಂದ ಬ್ರೋಕರೇಜ್ಗಳು ರಾಮ್ಕೋ ಸಿಮೆಂಟನ್ನು ರೆಕಮೆಂಡ್ ಮಾಡಿದ್ರು. 968ರ ಅರೌಂಡಲ್ಲಿ ರಾಮ್ಕೋ ಸಿಮೆಂಟ್ ಟ್ರೇಡ್ ಆಗ್ತಿತ್ತು. 1200 ಅರೌಂಡಲ್ಲಿ ಟಾರ್ಗೆಟ್ಸ್ ಇತ್ತು. ಈ ಒಂದು ಸ್ಟಾಕ್ 1200 ಲೆವೆಲ್ಸನ್ನು ಟಚ್ ಮಾಡಿತ್ತು. ಅಂದರೆ ಬ್ರೋಕರೇಜ್ ಟಾರ್ಗೆಟ್ಸ್ ಅಚೀವ್ ಆಗಿದೆ, ಬಟ್ ಆ ಒಂದು ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಬ್ಯಾಟರಿ ಸೆಗ್ಮೆಂಟ್ನಿಂದ ಅಮರ್ ರಾಜಾ ಎನರ್ಜಿ ಅಂಡ್ ಮೊಬಿಲಿಟಿ ಕಂಪನಿಯನ್ನು ಬ್ರೋಕರೇಜ್ಗಳು ಸಜೆಸ್ಟ್ ಮಾಡಿದ್ರು. 1200 ಅರೌಂಡಲ್ಲಿ ಅಮರ್ ರಾಜಾ ಬ್ಯಾಟರೀಸ್ ಟ್ರೇಡ್ ಆಗ್ತಿತ್ತು. 1440ರ ಟಾರ್ಗೆಟ್ ಪ್ರೈಸ್ಗಳನ್ನು ಬ್ರೋಕರೇಜ್ಗಳು ಕೊಟ್ಟಿದ್ರು. ಅಮರ್ ರಾಜಾ ಬ್ಯಾಟರಿ ಆ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡೋದ್ರಲ್ಲಿ ಫೇಲ್ ಆಗಿದೆ. 24% ನೆಗೆಟಿವ್ ರಿಟರ್ನ್ಸ್ ಅನ್ನ ಈ ಒಂದು ಸ್ಟಾಕ್ ಕೂಡ ಜನರೇಟ್ ಮಾಡಿ ಕೊಟ್ಟಿದೆ. ಸೊ ಕಳೆದ ವರ್ಷ ಯಾವೆಲ್ಲ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿ ಹೈಯರ್ ಲೆವೆಲ್ಗಳಲ್ಲಿ ಟ್ರೇಡ್ ಆಗ್ತಿತ್ತು, ಆ ಸ್ಟಾಕ್ಗಳು ಅಷ್ಟು ಸ್ಟ್ರಾಂಗ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡೋದ್ರಲ್ಲಿ ಫೇಲ್ ಆಗಿದೆ. ಯಾಕೆಂದ್ರೆ ಆ ಸ್ಟಾಕ್ಗಳಲ್ಲಿ ತುಂಬಾನೇ ಮೊಮೆಂಟಮ್ ಆಲ್ರೆಡಿ ಬಂದಿತ್ತು, ಹೈಯರ್ ಲೆವೆಲ್ಗಳಿಂದ ಪ್ರಾಫಿಟ್ ಬುಕಿಂಗ್ ಆಗಿರುತ್ತೆ. ಹಾಗೆ ಹೆಲ್ತ್ ಕೇರ್ ಸೆಗ್ಮೆಂಟ್ನಿಂದ ಫಾರ್ಮಾ ಸ್ಟಾಕ್ ಪಿರಾಮಲ್ ಫಾರ್ಮಾನ ಕೂಡ ಬ್ರೋಕರೇಜ್ಗಳು ರೆಕಮೆಂಡ್ ಮಾಡಿದ್ರು. 320ರ ಟಾರ್ಗೆಟ್ ಪ್ರೈಸನ್ನು ಬ್ರೋಕರೇಜ್ಗಳು ಕೊಟ್ಟಿದ್ರು. ಸೊ ಪಿರಾಮಲ್ ಫಾರ್ಮಾ ಕೂಡ ಎಕ್ಸ್ಪೆಕ್ಟೇಷನ್ ಪ್ರಕಾರ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿಲ್ಲ. ಮೇ ಬಿ ಟ್ಯಾರಿಫ್ಸ್ನ ಕನ್ಸರ್ನ್ ಕೂಡ ಅದಕ್ಕೆ ಕಾರಣ ಆಗಿರ್ಬೋದು. ಇಲ್ಲೂ ಕೂಡ 32% ನೆಗೆಟಿವ್ ರಿಟರ್ನ್ಸ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ JSW ಇನ್ಫ್ರಾ ಪೋರ್ಟ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಂಪನಿ, ಈ ಒಂದು ಸ್ಟಾಕನ್ನು ಬ್ರೋಕರೇಜ್ಗಳು ಕವರ್ ಮಾಡಿ 21% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಹೇಳಿದರು. JSW ಇನ್ಫ್ರಾ ಕೂಡ 12% ನೆಗೆಟಿವ್ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಓವರ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಅಷ್ಟು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿಲ್ಲ. ಎಲ್ಲ ಸ್ಟಾಕ್ಗಳಲ್ಲಿ ಆಲ್ಮೋಸ್ಟ್ ನಮಗೆ ನೆಗೆಟಿವ್ ರಿಟರ್ನ್ಸ್ ನೋಡೋದಕ್ಕೆ ಸಿಗ್ತದೆ. ಇಂಡಿಯನ್ ಹೋಟೆಲ್ಸ್ ಹಾಸ್ಪಿಟಾಲಿಟಿ ಸೆಗ್ಮೆಂಟ್ನಿಂದ ಈ ಒಂದು ಸ್ಟಾಕನ್ನು ಬ್ರೋಕರೇಜ್ಗಳು ರೆಕಮೆಂಡ್ ಮಾಡಿದ್ರು. 930ರ ಟಾರ್ಗೆಟ್ ಪ್ರೈಸ್ ಇತ್ತು. 17% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಬ್ರೋಕರೇಜ್ ವ್ಯೂ ಆಗಿತ್ತು. ಸೊ 2024ರ ವರ್ಷದಲ್ಲಿ ಈ ಒಂದು ಸ್ಟಾಕ್ 100% ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿತ್ತು. ಈ ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ಸ್ ನೋಡೋದಕ್ಕೆ ಸಿಕ್ಕಿದೆ. 15% ನೆಗೆಟಿವ್ ರಿಟರ್ನ್ಸನ್ನು ಈ ಒಂದು ಸ್ಟಾಕ್ ಜನರೇಟ್ ಮಾಡಿ ಕೊಡ್ತಾ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ ಪ್ರಾಫಿಟ್ ಬುಕಿಂಗ್ ಆಗ್ತಾ ಇದೆ. ಈಥೋಸ್ ಲಿಮಿಟೆಡ್ ಬ್ರ್ಯಾಂಡೆಡ್ ವಾಚ್ಗಳನ್ನು ಸೆಲ್ ಮಾಡುವಂಥ ಕಂಪನಿ ಆಗಿರ್ತಾರೆ. 3750ರ ಟಾರ್ಗೆಟ್ ಬ್ರೋಕರೇಜ್ಗಳ ಕಡೆಯಿಂದ ಸಿಕ್ಕಿತ್ತು. 20% ಅಪ್ಸೈಡ್ನ ಪಾಸಿಬಿಲಿಟಿಯನ್ನು ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡಿದ್ರು. ಈ ಸ್ಟಾಕ್ 3000ದ ಲೆವೆಲ್ಸನ್ನು ರೀಚ್ ಮಾಡಿದೆ. ಬ್ರೋಕರೇಜ್ ಟಾರ್ಗೆಟ್ಸ್ ಅಚೀವ್ ಆಗಲಿಲ್ಲ ಅಂದರೂ ಕೂಡ ಪಾಸಿಟಿವ್ ಆಗಿಯೇ ಸ್ಟಾಕ್ ಟ್ರೇಡ್ ಆಗಿದೆ. ಹಾಗೆ ಕೊನೆಯದಾಗಿ ಗ್ಲೋಬಲ್ ಹೆಲ್ತ್ ಮೇದಾಂತ ಹಾಸ್ಪಿಟಲನ್ನು ಕೂಡ ಬ್ರೋಕರೇಜ್ಗಳು ರೆಕಮೆಂಡ್ ಮಾಡಿದ್ರು. 1440ರ ಟಾರ್ಗೆಟ್ ಪ್ರೈಸ್ ಇತ್ತು. 23% ಗೇನ್ಸ್ ಸಿಗುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿತ್ತು. ಸೊ ಈ ಒಂದು ಸ್ಟಾಕ್ ಕೂಡ 1400 ಹೈಯನ್ನು ಟಚ್ ಮಾಡಿತ್ತು. ಬ್ರೋಕರೇಜ್ ಟಾರ್ಗೆಟ್ಸ್ ಏನಿತ್ತು ಅದರ ಹತ್ರ ಸ್ಟಾಕ್ ಟ್ರೇಡ್ ಆಗಿದೆ, ಬಟ್ ಆ ಲೆವೆಲ್ನಿಂದ ಇಲ್ಲೂ ಕೂಡ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಬ್ರೋಕರೇಜ್ಗಳೇನು 25 ಸ್ಟಾಕ್ಗಳನ್ನು ರೆಕಮೆಂಡ್ ಮಾಡಿದ್ರು. ಅದರಲ್ಲಿ 13ರಿಂದ 14 ಸ್ಟಾಕ್ಗಳು ಒಳ್ಳೆ ರಿಟರ್ನ್ಸನ್ನೇ ಜನರೇಟ್ ಮಾಡಿ ಕೊಟ್ಟಿದೆ. ಮಿಕ್ಕ 10ರಿಂದ 11 ಸ್ಟಾಕ್ಗಳು ನೆಗೆಟಿವ್ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಸೊ 25 ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೊಂಡಿದ್ರೆ
ಪೋರ್ಟ್ಫೋಲಿಯೋ ನಿಮಗೆ ಫ್ಲಾಟ್ ಆಗಿ ಕಾಣಿಸ್ತಿರುತ್ತೆ. ಮಾರುತಿ ಸುಜುಕಿ, ಹೀರೋ ಮೋಟೋಕಾರ್ಪ್‌ನಂಥ ಕಂಪನಿಗಳು ಒಳ್ಳೆ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದ್ರೆ, KNR ಕನ್ಸ್ಟ್ರಕ್ಷನ್, KPIT ಈ ರೀತಿಯ ಸ್ಟಾಕ್‌ಗಳು ನೆಗೆಟಿವ್ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಸೊ ಆದ್ದರಿಂದ ಒಂದು ಫ್ಲಾಟ್ ರಿಟರ್ನ್ಸ್ ಈ ಸ್ಟಾಕ್‌ಗಳಿಂದ ಸಿಕ್ಕಿರುತ್ತೆ. ಸೊ ಬ್ರೋಕರೇಜ್‌ಗಳು ಕೂಡ ಅಕ್ಯುರೇಟ್ ಆಗಿ ಯಾವುದೇ ಒಂದು ಸ್ಟಾಕನ್ನು ರೆಕಮೆಂಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಕೂಡ ಜಸ್ಟ್ ಆ ಬಿಸ್ನೆಸ್‌ನ ಬೇಸಿಸ್ ಮೇಲೆ ಆ ಕಂಪನಿಗಳು ಯಾವ ರೀತಿಯ ಆರ್ಡರ್ ಬುಕ್ಕನ್ನು ಹೊಂದಿದ್ದಾರೆ ಅದರ ಬೇಸಿಸ್ ಮೇಲೆ ಟಾರ್ಗೆಟ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ವಾಲ್ಯೂಮ್ನಿಂದ ಬೈಯಿಂಗ್ ಬರ್ತಾ ಹೋದಾಗ ಆ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಗೇನ್ ಆಗ್ತಾ ಹೋಗುತ್ತೆ. ಸೊ 25 ಸ್ಟಾಕ್ಗಳಲ್ಲಿ 15ರಿಂದ 16 ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದರೂ ಕೂಡ ಒಂದು ಸ್ಟ್ರಾಂಗ್ ರಿಟರ್ನ್ಸ್ ನಿಮಗೆ ಸಿಕ್ಕಿರೋದು. ಸೊ ಈ ಒಂದು ಕವರೇಜ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ 2026ರ ವರ್ಷಕ್ಕೆ ಕೂಡ ಇದೇ ರೀತಿಯ ರೆಕಮೆಂಡೇಷನ್ ಬ್ರೋಕರೇಜ್ಗಳ ಕಡೆಯಿಂದ ಬರುತ್ತೆ. ಸೊ ಅದಕ್ಕೂ ಕೂಡ ಒಂದೇ ಒಂದು ಸಜೆಷನ್ ಆಗಿರುತ್ತೆ. ಜಸ್ಟ್ ಬ್ರೋಕರೇಜ್ ರೆಕಮೆಂಡೇಷನ್ ಮೇಲೆ ನೀವು ಯಾವುದೇ ಶೇರನ್ನು ಬೈ ಮಾಡಿಕೊಂಡ್ರೂ ಕೂಡ ಆ ಸ್ಟಾಕ್ ಆ ಟಾರ್ಗೆಟ್ಸನ್ನು ರೀಚ್ ಮಾಡುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ಕಂಪನಿಯ ಬಿಸ್ನೆಸ್ ಮಾಡೋದನ್ನು ಅರ್ಥ ಮಾಡಿಕೊಂಡು ಆ ಸ್ಟಾಕ್ಗಳಲ್ಲಿ ಎಂಟರ್ ಆಗೋದು ಬೆಟರ್ ಆಗಿರುತ್ತೆ. ಹಾಗೆ ಶಾರ್ಟ್ ಟರ್ಮ್ಗೆ ಅಂದರೆ 1 ವರ್ಷಕ್ಕೆ ಎಂಟರ್ ಆಗ್ತಿದ್ರು ಕೂಡ ಬ್ರೋಕರೇಜ್ ಟಾರ್ಗೆಟ್ಸ್ ಅಚೀವ್ ಆಗ್ತಿದೆ, ಆ ಒಂದು ಲೆವೆಲ್ನ ಅರೌಂಡಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿದೆ ಅಂದರೆ ಅಲ್ಲಿ ಪ್ರಾಫಿಟ್ಸನ್ನು ತಗೊಳ್ಳೋದು ಒಳ್ಳೆಯ ಒಂದು ಆಯ್ಕೆ ಆಗುತ್ತೆ. ಹಾಗೆ ಒಂದು 5ರಿಂದ 10% ಕೆಳಗಡೆ ಸ್ಟಾಪ್ ಲಾಸನ್ನು ಇಟ್ಕೊಳ್ಳಿ. ಸ್ಟಾಪ್ ಲಾಸ್ ಅಂದಾಗ ನೀವು ಬೈ ಮಾಡಿರುವಂಥ ಲೆವೆಲ್ನಿಂದ ಸ್ಟಾಕ್ ಒಂದು 5ರಿಂದ 8% ಕೆಳಗಡೆ ಹೋಯಿತು ಅಂದರೆ ಅಲ್ಲಿ ಲಾಸನ್ನು ಬುಕ್ ಮಾಡ್ಕೊಳ್ಳೋದು ಕೂಡ ತಪ್ಪಾದ ಆಯ್ಕೆ ಆಗೋದಿಲ್ಲ. ಆಗ ನೀವು ಲಾಸನ್ನು ಲಿಮಿಟ್ ಮಾಡ್ಕೋಬೋದಾಗುತ್ತೆ. ಆ ಲೆವೆಲ್ನಿಂದ ಸ್ಟಾಕ್ ಗೇನ್ ಆದರೆ ಅದು ನಿಮ್ಮ ಮಿಸ್ಟೇಕ್ ಆಗಿರೋದಿಲ್ಲ. ಸೊ ಅಲ್ಲಿ ಫ್ರಸ್ಟ್ರೇಟ್ ಆಗೋ ಬದಲು ಬೇರೆ ಸ್ಟಾಕ್ಸ್ ಏನು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ ಅದರಲ್ಲಿ ಒಳ್ಳೆ ರಿಟರ್ನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ.